ವಿಂಡ್ ಪವರ್ ಅವ್ರದ್ದು ಇತ್ತಿತ್ತಲಾಗಿ ರೈತರ ಮೇಲೆ ಭಯಂಕರ ದಬ್ಬಾಳಿಕೆ ಆಗಿದ್ದು ನಿಮಗೂ ಗೊತ್ತೈತ್ರಿ. ಈ ವಿಚಾರವಾಗಿ ಅಧಿವೇಶನದೊಳಗೆ ಒಂದು ಸಾರಿ ದನಿನೂ ಎತ್ತಿದ್ದಾರೆ. ಈಗ ಹೊಸದಾಗಿ ಮತ್ತೆ ಟೆಂಗುಂಟಿ ಗ್ರಾಮ ಒಳಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗೈತಿ. ಇದು ತಪ್ಪು. ಕಾನೂನಾತ್ಮಕವಾಗಿ ಏನೈತಿ ಅವ್ರೇನು ಕ್ರಮ ತಗೋಬೇಕಾಗಿತ್ತು. ಆದರೂ ಇದಕ್ಕೆ ಕಡಿವಾಣ ಹೆಂಗೆ, ಯಾವಾಗ ಕಡಿವಾಣ ಆಗುತ್ತೆ ನೋಡಿ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಕೂಡ ನಾನು ನಿನ್ನೆ ಪತ್ರ ಬರೆದಿದ್ದೀನಿ. ಈ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ತಾಯಿದೆ ಮತ್ತು ಪೊಲೀಸರು ಕೂಡ ಇದಕ್ಕೆ ಯಾರೇ ರೈತರು ತಮ್ಮ ಸಮಸ್ಯೆ ಹೊತ್ಕೊಂಬಂದ್ರೆ ಅವ್ರ ಪರವಾಗಿರ್ದೇ ವಿಂಡ್ ಪವರ್ನ ಪರವಾಗಿದ್ದಾರೆ. ಇದಕ್ಕೆ ಏನು ನಿಮ್ಮ ಡೈರೆಕ್ಷನ್ ಇದೆಯೋ ಅಥವಾ ಏನಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೀನಿ. ಅವರಿಂದ ಏನು ಸ್ಪಷ್ಟನೆ ಬರ್ತದೆ ನೋಡ್ತೀನಿ. ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದೇ ರೀತಿ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂತಿರ್ಬೋದು ಅಥವಾ ಪೊಲೀಸರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಕ್ಕಂತಿರ್ಬೋದು ಅಥವಾ ಯಾವುದೇ ಅಧಿಕಾರಿ ಮಧ್ಯಪ್ರವೇಶ ಮಾಡಿದರೆ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಉತ್ತರ ಅವ್ರು ಕೊಡಬೇಕಾಗತ್ತೆ. ಇವರು ಬೇರೆ ಕಡೆಯಿಂದ ಬಂದಿರೋ ವಿಂಡ್ ಫ್ಯಾನ್ನವರು ಅಂದರೆ ಜಸ್ಟ್ 2 ವರ್ಷ ಆತು ಬಂದು, ಇನ್ನೂ 28 ವರ್ಷ ನಮ್ಮ ರೈತರು ಅನುಭವಿಸ್ಬೇಕಾಗತ್ತೆ. ಇವ್ರ ಕೈ ಒಳಗೆ ಚಿತ್ರಹಿಂಸೆ ಅನುಭವಿಸ್ಬೇಕಾಗತ್ತೆ. ಹೆಂಗೆ ರೀ ಮುಂದೆ? ಅದ್ರ ಬಗ್ಗೆ ನಾನು ಪತ್ರನೂ ಕೂಡ ಅವ್ರು ಮಾಡಿದ್ದೀನಿ. ನಿನ್ನೆನೇ ಪತ್ರ ಬರೆದಿದ್ದೀನಿ. ಏನು ಡಿ ಸಿ ಅವರು ಮತ್ತು ಇವರಿಂದ ಏನು ಬರ್ತದೆ ಒಂದು ಸಭೆಯನ್ನು ಅವ್ರು ಕರಿಬೇಕಂತ ಹೇಳಿದ್ದೀನಿ. ಅವ್ರು ಕರಿತಾರೆ ಬಿಡ್ತಾರೆ ಗೊತ್ತಿಲ್ಲ. ಕೊಡದೆ ಹೋದ್ರೆ ನಾವು ಮುಂದೆ ಏನು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಮೊನ್ನೆ ಆಗಿರೋದು ಘಟನೆ ಬಗ್ಗೆ ಅವ್ರ ಮುಂದೆ ಕ್ರಮ ರೀ ಅದೆಲ್ಲ ಮೀಡಿಯಾದಲ್ಲೂ ಕೂಡ ಬಂದಿದೆ. ನಾನು ಪತ್ನಿ ಅವ್ರಿಗೆ ಮಾತನಾಡಿದೆ, ನಿನ್ನೆ ಹೇಳಿದ್ದೀನಿ. ಅದ್ರ ಬಗ್ಗೆ ಪತ್ರ ಬರೆದಿದ್ದೀನಿ. ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಸ್ಪಷ್ಟನೆ ಕೊಡಬೇಕು ಅಂತಕ್ಕಂಥದ್ದು ಹೇಳಿದ್ದೀನಿ. ಅವ್ರು ಏನು ಕ್ರಮ ಕೈಗೊಳ್ಳೋದು ಹೋದರೆ ಮುಂದೆ ನಾವೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಕಠಿಣ ಕ್ರಮ ಕೇಸ್ ಆಗಬೇಕು ಅವ್ರ ಮೇಲೆ. ಅದೇ ಕೇಸ್ ದಾಖಲಾಗಬೇಕು, ಅವ್ರು ತಂದು ಒಳಗೆ ಹಾಕ್ಬೇಕು. ಅದು ನಮ್ಮ ಡಿಮ್ಯಾಂಡ್. ಅವ್ರದ್ದು ದೌರ್ಜನ್ಯ ದಬ್ಬಾಳಿಕೆ ಇಲ್ಲ ಅಂದ್ರೆ ಕಡಿಮೆ ಆಗೋದೇ ಇಲ್ಲ ಅಂತ ಅದ್ರ ಬಗ್ಗೆ ಇದು ಮಾಡಕತ್ತೀವಿ. ಈಗ ಅದನ್ನ ತೀರ್ಮಾನ ತಗೊಳಕತ್ತೀವಿ ಮಾಡೋಕೆ ಅನ್ನೋದು. ಮುಂದಿನ ದಿನಮಾನದೊಳಗೂ ನೀವು ಅದನ್ನು ದನಿ ಹತ್ತೋ ಅಷ್ಟೇ ಕೇಳಿದ್ದೀನಿ. ಈಗ ಎಸ್ ಪಿ ಅವರಿಂದ ಡಿ ಸಿ ಏನು ಬರ್ತದೆ ನೋಡ್ಕೊಂಡು ಮುಂದೆ ಮಾತಾಡ್ತೀನಿ.